ನಿನ್ನೆಯಷ್ಟೇ ಒಂದು ಸುದ್ದಿನ ನಾವು ಬಿತ್ತರಿಸಿದ್ವಿ. ರಾಯಚೂರಿನಲ್ಲಿ ಮಾಜಿ ಸಚಿವರ ಸಹೋದರಿ ಹೇಗೆ ಈ ಮೊಟ್ಟೆ ಹೆಸರಲ್ಲೂ ಕೂಡ ಕಮಿಷನ್ ದಂಧೆಗೆ ಇಳಿದಿದ್ದಾಳೆ ಮತ್ತು ಈ ಅಕ್ರಮಕ್ಕೆ ಯಾಕೆ ಬ್ರೇಕ್ ಬೀಳ್ತಾ ಇಲ್ಲ ಅಂತ ಇದೀಗ ನಿಮ್ಮ ಪಬ್ಲಿಕ್ ಟಿವಿ ವರದಿಯ ಇಂಪ್ಯಾಕ್ಟ್ ಆಗಿದೆ. ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಅಂಗನವಾಡಿ ಮಕ್ಕಳ ಮೊಟ್ಟೆ ಹಣದಲ್ಲಿ ಕಮಿಷನ್. ಪಬ್ಲಿಕ್ ಟಿವಿ ವರದಿ ಬಳಿಕ ಎಚ್ಚೆತ್ತ ಅಧಿಕಾರಿಗಳು. ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕರ ನೇತೃತ್ವದಲ್ಲಿ ತನಿಖೆ. ಮೇಲ್ವಿಚಾರಕಿ ಶಿಶು ಅಭಿವೃದ್ಧಿ ಅಧಿಕಾರಿಗೆ ನೋಟಿಸ್. ದೇವದುರ್ಗ ತಾಲೂಕಿನ ಮಸರಕಲ್ ಬಿ ವಲಯದ ಅಂಗನವಾಡಿ ಮೇಲ್ವಿಚಾರಕಿ ಕಮಲಾಕ್ಷಿಯ ಮೊಟ್ಟೆ ಕಮಿಷನ್ ವಸೂಲಿ ಪ್ರಕರಣವನ್ನು ರಾಯಚೂರು ಜಿಲ್ಲಾಡಳಿತ ಈಗ ಗಂಭೀರವಾಗಿ ಪರಿಗಣಿಸಿದೆ. ಪಬ್ಲಿಕ್ ಟಿವಿ ವರದಿ ಬಳಿಕ ಎಚ್ಚೆತ್ತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ರಾಯಚೂರು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಸೂಕ್ತ ಕ್ರಮಕ್ಕೆ ಮುಂದಾಗಿದ್ದಾರೆ. ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಸಹೋದರಿ ಅಂಗನವಾಡಿ ಕೇಂದ್ರಗಳ ಮೇಲ್ವಿಚಾರಕಿ ಕಮಲಾಕ್ಷಿ ಹಾಗೂ ದೇವದುರ್ಗ ಶಿಶು ಅಭಿವೃದ್ಧಿ ಅಧಿಕಾರಿಗೆ ಪ್ರಕರಣ ಕುರಿತು ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ. ಅಂಗನವಾಡಿ ಕಾರ್ಯಕರ್ತೆಯರಿಂದ ಮೇಲ್ವಿಚಾರಕಿಗೆ ಮೊಟ್ಟೆ ಪರ್ಸೆಂಟೇಜ್ ಪ್ರಕರಣ ತನಿಖೆಗೆ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕರ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚಿಸಲಾಗಿದೆ. ಹಣ ವರ್ಗಾವಣೆ ಬಗ್ಗೆಯೂ ತನಿಖೆಗೆ ಮುಂದಾಗಿರುವ ಅಧಿಕಾರಿಗಳು ಮೇಲ್ವಿಚಾರಕಿ ಕಮಲಾಕ್ಷಿ ವಿರುದ್ಧ ತನಿಖೆ ನಡೆಸಲು ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ ಆದೇಶಿಸಿದ್ದಾರೆ. ನಾವ್ ರೊಕ್ಕ ಒಯ್ಯದಲ್ರಿ ನೀವ್ ಹೇಳಕತ್ತೀರಿ ನಾವ್ ಓದ್ರಿ ಎಲ್ಲಿ ತಂದ್ರಿ ಮತ್ತೆ ನಾವ್ ತಂದ್ ಹಾಕಿ ಓದ್ರ ಇಲ್ಲ ಅಲ್ರಿ ಮೇಡಮ್ ನಾವ್ ಜಗಳ ಮಾಡಕತ್ತೀರಿ ಈಗ ನಾವ್ ತಂದ್ ಹಾಕಿವಿ ಅಂದ್ರೆ ಇಲ್ಲ ಅನ್ನಕತ್ತೀರಿ ಅದು ಓದ್ರ ಹಚ್ಚಲ್ಲ ಅನ್ನಕತ್ತೀರಿ ಮತ್ತೆ ಈಗ ನೀವು ರೊಕ್ಕ ತಗೊಂಡ್ರಿ ಓದ್ರಿ ಎಲ್ಲಿಂದ ಹಚ್ಚಲ್ಲ ಯಾರ್ ತಿನ್ನಕತ್ತೀವ್ರಿ ಮೇಡಮ್ ಮೊಟ್ಟೆ ತಂದ್ ಹಾಕ್ರಿ ಅಂತ ನೀವೇ ಮೊಟ್ಟೆ ತಂದ್ ಹಾಕ್ಬಿಡ್ತೀವಿ ಮತ್ತೆ ಹಿಂಗ ಮಾಡ್ತೀರಲ್ರಿ ನಾನ್ ನಿಮ್ ಕತೆ ಕೇಳಲ್ಲ ನಾ ಕೂತಿರ್ ಬಾಗ ನಮಗಿನ್ನ 600 ರೂಪಾಯಿ ಕಡಿಮೆ ಹಾಕ್ರಿ ಲೆಕ್ಕ ಮಾಡ್ರಿ ಈಗ 2 ತಿಂಗಳಾದ್ರಾಗ 600 ರೂಪಾಯಿ ಕಡಿಮೆ ಹಾಕಿದ್ರೆ ನಾವೆಲ್ಲಿಂದ ಕೊಡೋಣ ಅದು ಹೇಳಿನ. ಇನ್ನು ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಮಿಟಿ ಸದಸ್ಯರೂ ಆಗಿರುವ ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ಈ ಪ್ರಕರಣ ಕುರಿತು ಸಮಗ್ರ ತನಿಖೆ ಮಾಡಿಸುತ್ತೇವೆ, ಇಂತಹ ಪ್ರಕರಣಗಳನ್ನ ಸುಮ್ಮನೆ ಬಿಡಲು ಆಗುವುದಿಲ್ಲ ಅಂತ ಹೇಳಿದ್ದಾರೆ. ದೇವದುರ್ಗ ತಾಲೂಕಿನ ವಿವಿಧ ವಲಯಗಳ ಮೇಲ್ವಿಚಾರಕಿಯರ ವಿರುದ್ಧವೂ ತನಿಖೆಗೆ ಸೂಚಿಸಿದ್ದು ಸಮಗ್ರ ತನಿಖೆ ಮಾಡಿಸುವುದಾಗಿ ಹೇಳಿದ್ದಾರೆ. ಅಲ್ಲದೆ ಕಮಿಟಿಯಲ್ಲಿ ಅಕ್ರಮದ ವಿಚಾರ ಚರ್ಚೆಗೆ ತಂದು ಗಂಭೀರ ಚರ್ಚೆ ಮತ್ತು ಕ್ರಮದ ಭರವಸೆ ನೀಡಿದ್ದಾರೆ. ಮಸರಕಲ್ ವಲಯದಲ್ಲಿ ಬರ್ತಕ್ಕಂಥ ಅಂಗನವಾಡಿ ಮೇಲ್ವಿಚಾರಕಿ ಯಾರು ಕಮಲಾಕ್ಷಿ ಅಂತೇಳಿ ಪರ್ಸೆಂಟೇಜ್ ತಗೊಂಡು ಆ ಮಕ್ಕಳಿಗೇನು ಮೊಟ್ಟೆ ವಿತರಣೆ ಮಾಡ್ತಿದ್ರು ಅಂಥದ್ರಲ್ಲಿ ಅವ್ರೇನೋ ದುಡ್ಡು ಕೇಳ್ತಾ ಇದಾರ ಅನ್ನೋಂಥ ವಿಡಿಯೋ ಎಲ್ಲ ಕಡೆ ಬಹಿರಂಗ ಆಗ್ಯದ. ಇದಕ್ಕೆ ನಾನು ಕೂಡ ಮಾತಾಡೀನಿ ಜಿಲ್ಲಾ ಒಂದು DD ಅವರಿಗೆ. ಇದು ಈ ಥರ ಮತ್ತೆ ಪುನಃ ಇದಾಗಬಾರ್ದು, ಇದನ್ನ ಯಾರೇ ಇರಲಿ ಸಂಬಂಧಪಟ್ಟವ್ರ ಮೇಲೆ ಒಂದು ಶಿಸ್ತು ಕ್ರಮ ತಗೊಳ್ರಿ ಅಂತ ಹೇಳಿನಿ. ಭಾಳ ತಪ್ಪು ಮಾಡ್ಯಾರ ಅವರು, ಅವ್ರಿಗೆ ಶಿಕ್ಷೆ ಆಗಬೇಕು. ಅವ್ರಿಗೆ ಇದು ಕಾನೂನಿನ ಚೌಕಟ್ಟಿನಲ್ಲಿ ಇದು ತನಿಖೆ ಆಗ್ಬೇಕಂತೇಳಿ ನಾನು ಕೂಡ ಆಗ್ರಹಿಸ್ತೀನಿ. ಒಟ್ನಲ್ಲಿ ದೇಶದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಅಂತ ಹಣೆಪಟ್ಟಿ ಕಟ್ಟಿಕೊಂಡಿರುವ ದೇವದುರ್ಗ ತಾಲೂಕಿನಲ್ಲಿ ಬಡ ಮಕ್ಕಳ ಮೊಟ್ಟೆಯಲ್ಲೂ ಹೊಟ್ಟೆ ತುಂಬಿಸಿಕೊಳ್ಳುವ ಅಧಿಕಾರಿಗಳು ಇದ್ದಾರೆ ಅನ್ನೋದು ದುರ್ದೈವದ ಸಂಗತಿ. ಕನಿಷ್ಠ ಈಗಲಾದರೂ ತಪ್ಪಿತಸ್ಥರ ವಿರುದ್ಧ ಸಮಗ್ರ ತನಿಖೆ ನಡೆದು ಸೂಕ್ತ ಕ್ರಮ ಜರುಗಿಸಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಯವಾಗಿದೆ. ವಿಜಯ್, ಪಬ್ಲಿಕ್ ಟಿವಿ, ರಾಯಚೂರು.